ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಯಾರ ಕೃಪೆ ಮೂಕನನ್ನು ವಾಚಾಳಿಯನ್ನಾಗಿ ಮಾಡುವುದೋ, ಕುಂಟನನ್ನು ಪರ್ವತವನ್ನು ಏರುವಂತೆ ಮಾಡುವುದೋ, ಅಂತಹ ಪರಮಾನಂದ ಸ್ವರೂಪನಾದ ಮಾಧವನನ್ನು ವಂದಿಸುತ್ತೇನೆ. ಭಗವಂತನನ್ನ ನೆಚ್ಚಿದರೆ ಅಸಾಧ್ಯವನ್ನು ಸಾಧ್ಯವನ್ನಾಗಿ ಮಾಡುವುದು ಅನ್ನೋದನ್ನ ತಿಳಿಸುತ್ತೆ. ಮೂಕಂ ಕರೋತಿ ವಾಚಾಲಂ, ಕೃಷ್ಣನ ಕೃಪೆ ಇದ್ದರೆ ಮೂಕನೂ ಮಾತನಾಡುತ್ತಾನೆ. ಪಂಗುಂ ಲಂಘಯತೆ ಗಿರಿಂ, ಕುಂಟನನ್ನು ಪರ್ವತವನ್ನು ಏರುವಂತೆ ಮಾಡುವುದು. ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ, ಅಂತಹ ಪರಮಾನಂದ ಸ್ವರೂಪನಾದ ಮಾಧವನನ್ನು ವಂದಿಸುತ್ತೇನೆ. ಪರಮಾನಂದ, ಆನಂದ ಅಂದ್ರೆ ಹ್ಯಾಪಿನೆಸ್, ಪರಮಾನಂದ ಅಂದ್ರೆ ಪರಮ ಸುಖ, ಸುಪ್ರೀಂ ಹ್ಯಾಪಿನೆಸ್, ಅತ್ಯಾನಂದ, ಬ್ಲಿಸ್. ಮಾಧವ, ಮಾ ಅಂದ್ರೆ ಮದರ್ ಲಕ್ಷ್ಮಿ, ಗಾಡೆಸ್ ಆಫ್ ಫಾರ್ಚ್ಯೂನ್. ಕೃಷ್ಣ ಆಸ್ ಮಾಧವ, ಹಸ್ಬೆಂಡ್ ಆಫ್ ದ ಗಾಡೆಸ್ ಆಫ್ ಫಾರ್ಚ್ಯೂನ್. ಮಾಧವ ಅಂದ್ರೆ ಹಸ್ಬೆಂಡ್ ಆಫ್ ದ ಮದರ್ ಮಹಾಲಕ್ಷ್ಮಿ, ದ ಮದರ್ ಆಫ್ ದ ಯೂನಿವರ್ಸ್. ಯಾರ ಅನುಗ್ರಹವು ಮೂಕನನ್ನು ವಾಚಾಳಿಯನ್ನಾಗಿ ಮಾಡುವುದೋ, ಕುಂಟನನ್ನು ಪರ್ವತಾರೋಹಿಯನ್ನಾಗಿಸುವುದೋ, ಅಂತಹ ಪರಮಾನಂದ ಸ್ವರೂಪನಾದ ಮಾಧವನನ್ನು ವಂದಿಸುತ್ತೇನೆ. ಭಗವತ್ ಕೃಪೆಯ ಅದ್ಭುತ ಸಾಮರ್ಥ್ಯವನ್ನ ವಿವರಿಸೋದಕ್ಕಾಗಿ ಭಾರತದ ಅನೇಕ ಸಾಧು ಸಂತರು ಈ ಶ್ಲೋಕವನ್ನ ಬಳಸ್ಕೊಂಡಿದ್ದಾರೆ. ಶ್ರೀರಾಮಕೃಷ್ಣರು ಹೀಗೆ ಹೇಳ್ತಾರೆ: ಭಗವತ್ ಕೃಪೆ ಅನ್ನೋದು ಯಾವಾಗಲೂ ಬೀಸುತ್ತಿರುವ ಮಂದ ಮಾರುತ. ನೀನು ನಿನ್ನ ಹಾಯಿ ಪಟವನ್ನು ಎತ್ತಿ ಕಟ್ಟದೆ ಇರೋದ್ರಿಂದ ನಿನ್ನ ದೋಣಿ ಮುಂದಕ್ಕೆ ಹೋಗ್ತಿಲ್ಲ ಅಂತ ಹೇಳ್ತಾರೆ. ನಿಮ್ಮ ದೋಣಿಯ ಹಾಯಿ ಪಟವನ್ನ ಬಿಚ್ಚಿ ಎತ್ತರಿಸಿ ಕಟ್ಟಿ, ಗಾಳಿಯನ್ನ ಹಿಡಿದು ನಿಮ್ಮ ದೋಣಿ ಮುಂದೆ ಹೋಗುತ್ತೆ. ಭಗವದ್ ಅನುಗ್ರಹವನ್ನ ಅನುಭವಿಸಲು ಅಷ್ಟಾದರೂ ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳ್ತಾರೆ.